ಹಾಯ್ ಫ್ರೆಂಡ್ಸ್, ಈ ದಿನ ಒಂದು ಸ್ಮಾರ್ಟ್ ಬಾಕ್ಸ್ ಬಗ್ಗೆ ನಾವು ನೋಡೋಣ. ಈ ಒಂದು ಬಾಕ್ಸ್ ಯಾರ್ಯಾರ ಮನೆಯಲ್ಲಿ ಒಂದು ಬೇಸಿಕ್ ಟಿ ವಿ ಇದೆ, 22 ಇಂದ ಅಪ್ ಟು 50 ಯಾವುದೇ ಟಿ ವಿ ಆಗ್ಬೋದು. ಬೇಸಿಕ್ ಇದ್ದರೆ ಸ್ಮಾರ್ಟಾಗಿ ಕನ್ವರ್ಷನ್ ಮಾಡ್ಕೊಬೋದು. ಇದ್ರ ಬಗ್ಗೆ ನೋಡೋಣ. ಇದು ಬಂದು ನಿಮಗೆ 2 GB ರ್ಯಾಮು, 16 GB ಸ್ಟೋರೇಜ್ ಬರುತ್ತೆ. ಟಿ ವಿದು ಬಾಕ್ಸ್ ಈ ಥರ ಟಾಪಲ್ಲಿ ಬರುತ್ತೆ. ಲೋಗೋ, ಬಾಟಮ್ ಲೋಗೋ ಈ ಥರ ಬರುತ್ತೆ. ಇದು ಸೈಡ್ ಲೋಗೋ ಒಂದೇ ಥರ ಬರುತ್ತೆ ಎರಡು ಕಡೆ. ಆಫ್ಟರ್ ದಟ್ಟು ಅನ್ಬಾಕ್ಸ್ ಮಾಡಿದ್ಮೇಲೆ ಇದು ನೋಡಿ, ಬಾಕ್ಸಲ್ಲಿ ಅದು ಲ್ಯಾಂಡ್ ಪೋರ್ಟ್ ಫಸ್ಟ್ ಆಪ್ಷನು, HDMI ಆಪ್ಷನು, AV ಆಪ್ಷನು, 12 ವೋಲ್ಟ್ ಪವರ್ ಕಂಟ್ರೋಲು, ಆನ್ ಆ್ಯಂಡ್ ಆಫ್ ಆಪ್ಷನ್. ನೆಕ್ಸ್ಟ್ ಏನು ಯಾವ ಥರ ಇದೆ ನೋಡೋಣ. ಮೇಲೆ ನೋಡೋಕ್ಕೆ ಲುಕ್ ಈ ಥರ ಬರುತ್ತೆ. MX3 Pro ಸೈಡಲ್ಲಿ ಬಂದು USB ಪೋರ್ಟ್ ಆಪ್ಷನ್ ಬರುತ್ತೆ. ಇನ್ನೊಂದ್ಸಲ ಮೇಲೆ ನೋಡೋಣ. ನೋಡಿ, ಈ ಥರ 4K ಆಪ್ಷನ್ ಬರುತ್ತೆ. 5G ಇದು ರಿಮೋಟು. ನೋಡೋಕ್ಕೆ ರಿಮೋಟ್ ಒಂದು ಸ್ವಲ್ಪ ಬೇಸಿಕ್ ರಿಮೋಟ್ ಇದ್ದಂಗಿದೆ. ಓಕೆ, HDMI ಕ್ವಾಲಿಟಿ ಕಾಸು ತಕ್ಕಂಗಿದೆ. ಆಫ್ಟರ್ ದಟ್ಟು ಇದೊಂದು 12 ವೋಲ್ಟ್ ಅಡಾಪ್ಟ್ರು. ಇದು ಓಕೆ. ಯೂಸರ್ ಮ್ಯಾನ್ಯಲ್ ಬೇಕು. ನೋಡೋದಕ್ಕೆ ಬಾಕ್ಸು ಅನ್ಬಾಕ್ಸ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಇಷ್ಟೊತ್ತು ಏನು ತೋರಿಸ್ತು ಇದು ಎಲ್ಲ ಆದಮೇಲೆ ಇದು ನಾನು ಟಿ ವಿಗೆ ಓಪನ್ ಮಾಡಿ ಕನೆಕ್ಟ್ ಮಾಡಿದ್ದೀನಿ. ಕನೆಕ್ಟ್ ಮಾಡಿದ್ಮೇಲೆ ಈ ಥರ ಇರುತ್ತೆ. ಇನ್ನೊಂದು, ಇದನ್ನು ಆನ್ಲೈನಲ್ಲೂ ಸಹ ನಾವು ಇದ್ರದ್ದು ಪ್ರೈಸ್ ನಾವು ನೋಡ್ಬೋದು. ಆನ್ಲೈನಲ್ಲಿ ನಿಮಗೆ 2399 ರೂಪಾಯಿ, ಒಂದು ಟೈಮ್ 2200 ಚಿಲ್ಲರೆ ಬರುತ್ತೆ, 1000 ರೂಪಾಯಿ ಇರುತ್ತೆ. ಒಟ್ಟಿನಾಗ 2900 ಸಮಥಿಂಗ್ ಇರುತ್ತೆ. ಈಗ ಟಿ ವಿನ ಸ್ಮಾರ್ಟ್ ಬಾಕ್ಸ್ನ ಅನ್ಬಾಕ್ಸ್ ಮಾಡಿದ್ದಾಯಿತು. ಈಗ ಟಿ ವಿ ಕನೆಕ್ಟ್ ಮಾಡಿ ನೋಡೋಣ. ಟಿ ವಿ ಕನೆಕ್ಟ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಮೈನ್ ವಿಂಡೋ, ಇದು ಹೋಮ್ ಪೇಜು ಈ ಥರ ಬರುತ್ತೆ. ಈಗ ನಾನು ಯೂಟ್ಯೂಬ್ ಹಾಕಿದ್ದೀನಿ. ಇದೇ ಒಂದು ಸ್ಮಾರ್ಟ್ ಬಾಕ್ಸಲ್ಲಿ ಯೂಟ್ಯೂಬು ನಿಮಗೆ ಪ್ಲೇ ಮಾಡಿದ್ದೀನಿ. ಬಟ್ ಏನಪ್ಪ ಅಂದರೆ ಇದು 4K ಅಂತ ನಿಮಗೆ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತಾರೆ. ಬಟ್ ಇದು 4K ಬರೋದಿಲ್ಲ. ಅದು ರೆಸೊಲ್ಯೂಷನ್ ಬರೋದು ಬೇರೆ 1080 HD ನಲ್ಲಿ ಮಾತ್ರ ಫುಲ್ HD ಪ್ಲೇ ಆಗುತ್ತೆ ಹೊರತು 4K ಯಾವುದೇ ರೀತಿ ಬರೋದಿಲ್ಲ. ಸುಮ್ಮನೆ 4K ಅಂತ ಬಾಕ್ಸ್ ಮೇಲೆ ಮೆನ್ಷನ್ ಮಾಡಿರ್ತಾರೆ. ಅದನ್ನು ಸಹ ನಾವು ಮುಂದೆ ನೋಡೋಣ. ಇದು ನೋಡಿ, ಬಟ್ ಕೊಟ್ಟಿರೋ ಕಾಸಿಗೆ ಆ ಒಂದು ಡಿವೈಸು ಚೆನ್ನಾಗಿ ಬರ್ತಾ ಇದೆ. ಯಾವುದೇ ರೀತಿ ಹ್ಯಾಂಗ್ ಆಗೋದಾಗುತ್ತೋ ಯಾವುದೂ ಇಲ್ಲ. ಕ್ವಾಲಿಟಿಯೂ ಸಹ ಬೆಟರ್ ಆಗಿದೆ. ನೋಡಿ ಕ್ವಾಲಿಟಿ. ಇವಾಗ ನಾನು ಯೂಟ್ಯೂಬಲ್ಲಿ ಇದು ಇಷ್ಟೊತ್ತು ಪ್ಲೇ ಮಾಡಿದ್ದು 4K ಕಂಟೆಂಟೇ ಪ್ಲೇ ಮಾಡಿದ್ದೆ. ಬಟ್ 4K ಕಂಟೆಂಟ್ ಪ್ಲೇ ಮಾಡಿದ್ರು ಅದು 4K ಬಂದಿಲ್ಲ. ನೋಡ್ಬೋದು, ನಿಮ್ಮ ಹತ್ರ 22 ಇರ್ಬೋದು, 32 ಇರ್ಬೋದು, 40 ಇರ್ಬೋದು, ಅಥವಾ ಬರೀ ಮಾನಿಟ್ರ್ ನಿಮ್ಮ ಹತ್ರ ಇರ್ಬೋದು. ಅದಕ್ಕೂ ಸಹ ನೀವು HDMI ಆಪ್ಷನ್ ಇತ್ತು ಅಂದರೆ ಈ ಬಾಕ್ಸ್ ಹಾಕ್ಕೊಂಡು ನೀವು ಸ್ಮಾರ್ಟಾಗಿ ಕನ್ವರ್ಷನ್ ಮಾಡ್ಕೊಬೋದು. ಇದರಲ್ಲಿ ನೆಟ್ಫ್ಲಿಕ್ಸು, ಪ್ರೈಮು, OTT ಪ್ಲ್ಯಾಟ್ಫಾರ್ಮು ಅಥವಾ ಸ್ಕ್ರೀನ್ ಮಿರರಿಂಗು ಎವ್ರಿಥಿಂಗ್ ಬರುತ್ತೆ. ಆ ಒಂದು ಬಜೆಟ್ಗೆ ಇರೋದು 2200 ಚಿಲ್ಲರೆ ಏನಿದೆ, ಈ ಒಂದು ಪ್ರೈಸ್ಗೆ ಬಾಕ್ಸು ಬೆಟರ್ ಆಗಿದೆ, ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ಬಟ್ ಏನಪ್ಪ ಅಂದರೆ ರಿಮೋಟು ಅಂತ ಕ್ವಾಲಿಟಿ ಕೊಡ್ಬೋದಿತ್ತು. ಬಟ್ ರಿಮೋಟ್ ಸ್ವಲ್ಪ ಕ್ವಾಲಿಟಿ ಆಗಿಲ್ಲ. ನೆಕ್ಸ್ಟು ಇಲ್ಲಿ ನೋಡಿ, ಇವಾಗ ಸ್ಕ್ರೀನ್ ರೆಸೊಲ್ಯೂಷನ್ ಓಪನ್ ಮಾಡ್ತಾ ಇದ್ದೀನಿ. ಈ ಸ್ಕ್ರೀನ್ ರೆಸೊಲ್ಯೂಷನ್ ಓಪನ್ ಮಾಡಿದಾಗ ನೋಡಿ, ಕ್ವಾಲಿಟಿ 1080 ಮಾತ್ರ ಇದೆ. 2160 ಬರಬೇಕಿತ್ತು. ಇದು 4K ವಿಡಿಯೋ ನಾನು ಪ್ಲೇ ಮಾಡ್ತಾ ಇರೋದು. ಯಾಕಂದರೆ 4K ವಿಡಿಯೋ ಪ್ಲೇ ಮಾಡಿದ್ರೆ 4K ರೆಸೊಲ್ಯೂಷನ್ ಬರಬೇಕು ಅಲ್ಲಿ ಕ್ವಾಲಿಟಿಯಲ್ಲಿ. ಅದು ಬಂದಿಲ್ಲ. ಅಲ್ಲಿಗೆ ನಿಮ್ಗೆ ಗೊತ್ತಾಗುತ್ತೆ ಇದು ಬರೀ ಫುಲ್ HD ಮಾತ್ರ ಪ್ಲೇ ಆಗುತ್ತೆ. ಬಟ್ 4K ಅಂತ ಕೊಟ್ಟಿರ್ತಾರೆ. ರಿಮೋಟು ನೋಡೋದಲ್ಲ, ಆ ರಿಮೋಟು ಸಹ ಒಂದು ಈ ಕ್ವಾಲಿಟಿಯಾಗಿ ಏನಿಲ್ಲ. ಬಟ್ಟು ಚೆನ್ನಾಗಿ ಆಪ್ರೇಟ್, ಫಂಕ್ಷನಿಟಿ ಎಲ್ಲ ಚೆನ್ನಾಗಿದೆ. ಕೆಳಗೆ ಬಿದ್ದರೆ ಹೋಯ್ತು. ಬಟ್ಟು ಸೇಫ್ಟಾಗಿ ನೋಡ್ಕೊಬೇಕಾಗುತ್ತೆ. ಕೊಟ್ಟಿರೋ ಪ್ರೈಸ್ಗೆ ಓಕೆ. ಯಾವುದೇ ಇದರಿಂದ ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು. ಇವಾಗ ನೋಡಿ, ಕನೆಕ್ಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಟಿ ವಿ ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿದೆ ಬಾಕ್ಸು, 4K ಸ್ಮಾರ್ಟ್ ಬಾಕ್ಸು ಕನೆಕ್ಟ್ ಮಾಡಿದ್ದೀನಿ. ಪವರ್ ಕಂಟ್ರೋಲು HDMI ಥ್ರೂ ಹಾಕಿದ್ದೀನಿ. ಚೆನ್ನಾಗಿದೆ. ನೀವೇನೋ ನಿಮ್ಮ ಹತ್ರ ಟಿ ವಿ ಯಾವುದೇ ಟಿ ವಿ ಆಗಿರ್ಬೋದು, ಇದೆ ಅಂತಲ್ಲ ಯಾವುದೇ ಬ್ರ್ಯಾಂಡ್ ಟಿ ವಿ ಇದ್ರೂ ಈ ಒಂದು ಬಾಕ್ಸ್ ಸ್ಮಾರ್ಟ್ ಬಾಕ್ಸ್ ಹಾಕಿದಾಗ ನಿಮ್ಮ ಟಿ ವಿ ಕಂಪ್ಲೀಟ್ಲಿ ಸ್ಮಾರ್ಟ್ ಆಗುತ್ತೆ. ಈ ಥರ ಯೂಸ್ ಮಾಡಿದಾಗ ಏನಪ್ಪ ಅಂದರೆ ಟಿ ವಿ ಸ್ವಲ್ಪ ಲೈಫ್ ಜಾಸ್ತಿ ಬರುತ್ತೆ. ನಾವು ಇಂಟರ್ನಲ್ಲಿ ಎಷ್ಟು ಆಪ್ಷನ್ ಅಂತೂ ಹೋಗ್ತೀವೋ ಅಷ್ಟು ಪ್ರಾಬ್ಲಮ್ ಟಿ ವಿಲಿರುತ್ತೆ. ಟಿ ವಿಲಿ ಮತ್ತು ಸ್ಮಾರ್ಟ್ ಏನು ವರ್ಕ್ ಆಗ್ತಿಲ್ಲ, ಕೆಲವೊಂದು ಅಪ್ಲಿಕೇಶನ್ಸ್ ವರ್ಕ್ ಆಗಲ್ಲ ಅಂದರೆ ಇದನ್ನು ನೋಡ್ಬೋದು. ಇದನ್ನು ನೋಡಿ ನಿಮಗೆ ಕ್ರೋಮ್ ಬ್ರೌಸರ್ ಕೊಡ್ತಾರೆ. ನೆಟ್ಫ್ಲಿಕ್ಸು, ಪ್ರೈಮು, ಹಾಟ್ಸ್ಟಾರು, ಡಿಸ್ನಿ ಎಲ್ಲ ಪ್ರತಿಯೊಂದು ಇದೆ, ಯೂಸ್ ಮಾಡ್ಬೋದು. ಈಗಿನ ಜನ್ರೇಷನ್ಗೆ ಏನು ಬೇಕು ಪ್ರತಿಯೊಂದು ಆಪ್ಷನ್ ಇದರಲ್ಲಿ ಇದೆ. ಆ ಒಂದು 2200 ಚಿಲ್ಲರೆಗೆ ಆ ಕೊಟ್ಟಿರೋ ಪ್ರೈಸ್ಗೆ ಓಕೆ, ಬೆಟರ್ ಆಗಿದೆ. ನೋಡಿ, ಮೇನ್ ಮೆನು ಈ ಥರ ಬರುತ್ತೆ. ನಾವಿನ್ನೂ ಅಪ್ಲಿಕೇಶನ್ಸ್ ಇನ್ಸ್ಟಾಲ್ ಮಾಡ್ಬೋದು. ಎಲ್ಲ ಆಫ್ಟರ್ ಎಲ್ಲ ಕನೆಕ್ಟ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಮೇನ್ ಇಷ್ಟೊತ್ತು ನಾವು ಮಾತಾಡಿದ್ವಿ ಇದೇ ಒಂದು ಟಿ ವಿ ಸ್ಮಾರ್ಟ್ ಬಾಕ್ಸ್ ಬಗ್ಗೆ. 2 GB ರ್ಯಾಮ್ ಬರುತ್ತೆ, 16 GB ಸ್ಟೋರೇಜ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.